ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದುಷ್ಯಂತ್ ಅಂತ. ನಾನು ಆ್ಯಕ್ಚುಲಿ ಸ್ವಿಗ್ಗಿಲಿ ಡೆಲಿವರಿ ಪಾರ್ಟ್ನರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ನನ್ನದೊಂದು ಪ್ರಾಬ್ಲಮ್ ತಗೊಂಡು ನಂದು ಪೇಔಟ್ ಇಶ್ಯೂ ತಗೊಂಡು ಕಸ್ಟಮರ್ ಕೇರ್ಗೆ ಹೋಗಿದ್ದೆ, ಸ್ವಿಗ್ಗಿ ಕಸ್ಟಮರ್ ಕೇರ್ಗೆ. ಆ್ಯಕ್ಚುಲಿ ತುಂಬಾ ಮಿಸ್ಲೀಡ್ ಮಾಡ್ತಾಯಿದ್ದಾರೆ. ಪೇಔಟಲ್ಲಿ ಯಾವುದಾದ್ರೂ ಡಿಡಕ್ಷನ್ಸ್ಗಳು ಮಾಡ್ತಾಯಿದ್ದಾರೆ. ಕೇಳಿದರೆ ಅವ್ರ ಹತ್ರ ಆನ್ಸರ್ ಇಲ್ಲ. ಯಾವುದಕ್ಕೆ ಡಿಡಕ್ಟ್ ಮಾಡ್ತಾಯಿದ್ದೀವಿ, ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ಅವ್ರ ಹತ್ರ ಆನ್ಸರ್ ಇಲ್ಲ. ರೆಗ್ಯುಲರಾಗಿ ನಾನು ಬೇರೆ ಹೋಗ್ತಿದ್ದೆ, ಇವಾಗ ಇದಕ್ಕೆ ಬಂದಿದ್ದೀನಿ. ರೀಸೆಂಟಾಗಿ ನಾನು 4-5 ಜನ ಮೀಟ್ ಮಾಡಿದ್ದಲ್ಲಿ ಅವ್ರ ಹತ್ರ ಎಲ್ಲ ಮೀಟ್ ಮಾಡಿದ್ರಲ್ಲಿ ತುಂಬ ಜನ ನನಗೆ ಇದೇ ವಿಷಯ ಶೇರ್ ಮಾಡ್ಕೊಂಡಿದ್ದಾರೆ. ಅನ್ನೆಸರಿಯಾಗಿ ಡಿಡಕ್ಷನ್ಸ್ಗಳು ಆಗ್ತಾಯಿದೆ ಸ್ವಿಗ್ಗಿಲಿ. ಅಮೌಂಟ್ ಡಿಡಕ್ಟ್ ಮಾಡ್ತಾಯಿದ್ದಾರೆ. ಯಾರಿಗೂ ಕೇಳೋದು, ಏನು ಮಾಡೋದು, ಯಾರಿಗೂ ಏನೂ ಗೊತ್ತಾಗ್ತಾಯಿಲ್ಲ. ಸೊ ಇಂಥ ವಿಷಯದಲ್ಲಿ ಇವಾಗ ನನ್ನ ಆ್ಯಕ್ಚುಲಿ ನಾನು ಏನಂದರೆ ಇವತ್ತು ನಾನು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನನಗೆ ಇವತ್ತೇ ಆಗಿರೋ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಜಸ್ಟ್ ನಂದು ಸ್ವಿಗ್ಗಿದು ಡೆಲಿವರಿ ಆ್ಯಪ್ ಓಪನ್ ಮಾಡ್ತೀನಿ, ಬೇಸಿಕ್ಕಿಂದ ತೋರಿಸ್ಕೊಂಡು ಹೋಗ್ತೀನಿ ಏನಾಗ್ತಾಯಿದೆ ಇಲ್ಲಿ ಅಂತ. ಸರ್, ರೀಸೆಂಟಾಗಿ ನಾನು ಒಂದು 2 months ಬಿಫೋರ್ ಮುಂಚೆ ಒಂದು ಸ್ವಲ್ಪ ಟೈಮ್ ಮಾಡಿದ್ದೆ. ಮಾಡಿ ಒಂದು ಸ್ವಲ್ಪ ಅಮೌಂಟ್ ಆ್ಯಕ್ಚುಲಿ ನಾನು ಬಿಟ್ಟು ಹೋಗಿದ್ದೆ. ನಾನು ಸ್ವಿಗ್ಗಿ ಹತ್ರ ಯಾವುದು ಕ್ಯಾಶ್ ಆನ್ ಡೆಲಿವರಿ ತೊಗೊಂಡು ಎಲ್ಲೂ ನಾನು ಓಡೋಗಿದ್ದಿಲ್ಲ. ನಾನು ಆರ್ಡ್ರ್ ಅರ್ನಿಂಗ್ ಸ್ವಲ್ಪ ಮಾಡಿಬಿಟ್ಟು ಅವಾಗ ಅವ್ರದ್ದು ರೇಟ್ ನನಗೆ ವರ್ಕೌಟ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಹೊರಟೋದೆ ನಾನು. ಅವಾಗ ನನ್ನ ಅಕೌಂಟಲ್ಲಿ ಆಲ್ಮೋಸ್ಟ್ ಪ್ಲಸ್ ಒಂದು 150-200 rupees ಮೇಲೆ ಇತ್ತು ಅಲ್ಲಿ, ಸರಿನಾ. ಇವಾಗ ಆ್ಯಕ್ಚುಲಿ ನಾನು ಏನಂದರೆ ಈ ವೀಕಲ್ಲಿ 29th ಜುಲೈಯಿಂದ 4th ಆಗಸ್ಟ್ವರೆಗೆ ಆ್ಯಕ್ಚುಲಿ ನಾನು ನೋಡಿ ಇಲ್ಲಿ ಎಲ್ಲಿ ಎಷ್ಟು ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದ್ದಾರೆ ಅಂದರೆ, ನೀವು ನೋಡಿ, ಅರ್ನಿಂಗ್ಸಿಗೆ ಬರ್ತೀನಿ. ಇಲ್ಲಿ ನೋಡಿ ಸರ್, ಇಲ್ಲಿ ಏನು ತೋರಿಸ್ತಾ ಇದ್ದಾರೆ, 29 ಜುಲೈ to 4th ಆಗಸ್ಟ್ 1092 ಅಂತ ಎಲ್ಲ ತೋರಿಸ್ತಾ ಇದೆ. ಇದನ್ನು ಡೀಟೇಲ್ ಚೆಕ್ ಮಾಡಿದರೆ ಒಳಗಡೆ ಏನಾಗ್ತದೆ 1660. ಅಂದರೆ ನನ್ನ ಆ್ಯಕ್ಚುಲಿ ಪೇಮೆಂಟ್ ಅವತ್ತಿನ ದಿವಸ 4th of August ಅರ್ನಿಂಗ್ ಬಂದುಬಿಟ್ಟು 1660 ಇತ್ತು, ಆಯಿತಾ. ನಾನು ಆ್ಯಕ್ಚುಲಿ ಅದು ನನಗೆ ಬಟ್ಟು ಈ 1092 ಅನ್ನೋದು ಏನಿದೆ ಈ ನನಗೆ ಆ್ಯಕ್ಚುಲಿ ನನ್ನ ಬ್ಯಾಂಕಿಗೆ ಯಾವುದೋ ಅಮೌಂಟು ಟ್ರಾನ್ಸ್ಫರ್ ಆಗಲಿಲ್ಲ. ಈ 1092 ಅನ್ನೋದು ಏನಿದೆ ಅದು ನನಗೆ ಫ್ಲೋಟಿಂಗ್ ಕ್ಯಾಶ್ ಅಂತ, ಅಂದರೆ ಕ್ಯಾಶ್ ಆನ್ ಡೆಲಿವರಿ ಮಾಡಿದಾಗ ಕಲೆಕ್ಟ್ ಮಾಡೋ ಕ್ಯಾಶ್ಗೆ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡಿದರು. ಸೊ ನನಗೊಂದು ಅರೌಂಡ್ 570-580 ರೂಪಾಯಿದು ಡಿಫ್ರೆನ್ಸ್ ಬರ್ತಾಯಿತ್ತು. ನಾನು ಇದನ್ನು ಕೇಳೋದಕ್ಕೆ ನನ್ನ ಕಸ್ಟಮರ್ ಕೇರ್ಗೆ ಇವತ್ತು ಮಧ್ಯಾಹ್ನದಿಂದ ನಾನು ಆ್ಯಕ್ಚುಲಿ ಬಂದು 2 ವಾರದ ಮೇಲಾಗಿದೆ. ಆ ವೀಕಲ್ಲೂ ಪೇಮೆಂಟ್ ಪ್ರಾಬ್ಲಮ್ ಇದೆ. ಅದರ ನೆಕ್ಸ್ಟ್ ವೀಕು ಅಂದರೆ ಹೇಳಿದರೆ 5ರಿಂದ 11-12 ತಾರೀಕುವರೆಗೂ ಏನಾಗಿದೆ ಅಂದರೆ ಲೈಕ್ 5ರಿಂದ 5th ಆಗಸ್ಟಿಂದ 11th ಆಗಸ್ಟ್ ಇದೆ, ಅಲ್ಲೂ ಪೇಮೆಂಟ್ ಇಶ್ಯೂ ಆಗಿದೆ ನನಗೆ ಆ್ಯಕ್ಚುಲಿ. ಬಟ್ ನಾನು ಆ್ಯಕ್ಚುಲಿ ಇವತ್ತು ನನ್ನ ವೀಡಿಯೋ ನಿಮಗೆ ಒಂದು ಇದ್ರದ್ದು ಸ್ಯಾಂಪಲ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ, ಸರಿನಾ. ಇಲ್ಲಿ ನೋಡಿ, ಯಾವುದು ಇದು 29 ಜುಲೈ to 4th ಆಗಸ್ಟಲ್ಲಿ ನಾನು ಆ್ಯಕ್ಚುಲಿ 4th ಆಗಸ್ಟ್ ಮಾತ್ರ ಒಂದು ದಿವಸ ಮಾಡಿ 1660 ಮಾಡಿದೆ. ಅದರಲ್ಲಿ 1092ನ ಫ್ಲೋಟಿಂಗ್ ಕ್ಯಾಶ್ ಅಂದರೆ ಕ್ಯಾಶ್ ಆನ್ ಡೆಲಿವರಿಗೆ ಅಡ್ಜಸ್ಟ್ ಮಾಡಿ, ಮಿಕ್ಕಿದ ಅಮೌಂಟಿಗೆ ಇವ್ರ ಹತ್ರ ಟ್ರ್ಯಾಕ್ ಇಲ್ಲ. ಕಸ್ಟಮರ್ ಕೇರ್ಗೆ ಮಾಡಿದರೆ ಇಲ್ಲಿಂದ ಆ ಮೆನು ಸೆಲೆಕ್ಟ್ ಮಾಡಿ, ಆ ಮೆನುಗೆ ಹೋಗಿ ಈ ಮೆನು ಸೆಲೆಕ್ಟ್ ಮಾಡಿ ಅಂತೇಳಿ ಮಧ್ಯಾಹ್ನದಿಂದ ಆ ಕಡೆ ಅಲಿಸ್ತಾ ಇದ್ದಾರೆ. ಫೈನಲಾಗಿ ನಾನು ಒಂದು ಟ್ರ್ಯಾಕ್ ಇಟ್ಕೊಂಡು ಕಸ್ಟಮರ್ ಕೇರ್ನ ಟ್ರ್ಯಾಕ್ ಮಾಡಿ ಅದನ್ನು ಇದು ಮಾಡಿದಾಗ ಆ 570-580 ರೂಪಾಯಿದು ಏನಿದೆ ಡಿಫ್ರೆನ್ಸು, ಅದನ್ನು ಟ್ರ್ಯಾಕ್ ಮಾಡ್ಕೊಂಡು ಹೋಗಿ ತುಂಬ ಜನ ಹತ್ರ, ಒಂದು 5-6 ಜನ ಹತ್ರ ಇದೇ ವಿಷಯ ಮಾತಾಡಿದರೆ ಯಾರಿಗೂ ಇದಾಗ್ತಾಯಿಲ್ಲ. ಇವರು ಡಿಡಕ್ಟ್ ಮಾಡ್ಕೊಂಡಿದ್ದಾರೆ ನನಗೆ ಅಮೌಂಟ್ನ. ಏನಕ್ಕೆ ಡಿಡಕ್ಟ್ ಮಾಡಿದ್ದಾರೆ ಅಂದರೆ ಯಾರ ಹತ್ರನೂ ರೆಕಾರ್ಡ್ ಇಲ್ಲ. ಈಗ ಒಂದು ಸ್ಯಾಂಪಲ್ ಆಡಿಯೋ ನಾನು ಅವ್ರ ಹತ್ರ ಮಾತಾಡಿದ್ದು ಒಂದು ಆಡಿಯೋ ರೆಕಾರ್ಡ್ ಮಾಡಿದ್ದೀನಿ, ನೀವು ಕೇಳಿ. ನಿಮಗೆ ಇದು ಸರಿನಾ ತಪ್ಪಾ ಏನು ನೀವೇ ನೋಡಿ, ಆಯಿತಾ. ನನಗೆ ಗೊತ್ತಾಗ್ತಾಯಿದೆ, ನಾನು ಇದರಿಂದ ನಾನು ಇದ್ರ ಎಗೇನೆಸ್ಟ್ ವಾಯ್ಸ್ ರೈಸ್ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ನಮ್ಮ ಡೆಲಿವರಿ ಪಾರ್ಟ್ನರ್ಸ್ಗಳು ಡೆಲಿವರಿ ಮಾಡೋದ್ರಲ್ಲೇ ಬ್ಯುಸಿ ಹೋಗ್ತಾ ಹೊರತು ಏನಕ್ಕೆ ಡಿಡಕ್ಷನ್ ಆಗ್ತಾಯಿದೆ, ಏನಕ್ಕೆ ಆಗ್ತಾಯಿದೆ ಅವ್ರಿಗೆ ಕೇಳೋಕ್ಕೂ ಗೊತ್ತಾಗ್ತಾಯಿಲ್ಲ, ಕೇಳೋಕ್ಕೂ ಟೈಮೂ ಆಗ್ತಾಯಿಲ್ಲ. ಇದನ್ನೇ ಸ್ವಿಗ್ಗಿಯವರು ಮಿಸ್ಯೂಸ್ ಮಾಡಿಕೊಂಡು ಹಗಲು ದರೋಡೆ ಮಾಡ್ತಾಯಿದ್ದಾರೆ. ದಯವಿಟ್ಟು ಈ ವಿಡಿಯೋ ಕೇಳಿ, ಈ ಆಡಿಯೋ ಕೇಳಿ, ಗೊತ್ತಾಗುತ್ತೆ ನಿಮಗೆ. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್.
ಸರ್ ನೀವು ಟಿಕೆಟ್ ರೇಟ್ ಮಾಡಿದ್ರಿ ಅಲ್ವಾ ಇನ್ಕರೆಕ್ಟ್ ಪೇಔಟ್ ಬ್ಯಾಂಕಲ್ಲಿ ಏನು ಇಶ್ಯೂ ಆಗಿದೆ ಸರ್? ಮೇಡಮ್ ನನ್ನ ಫಸ್ಟ್ ವೀಕ್ದು ಪೇಔಟ್ ಎಷ್ಟಿದೆ ಮೇಡಮ್ ಆ್ಯಕ್ಚುಲಿ? ಡೇಟ್ ಹೇಳಿ ಸರ್. ಅಪ್ ಟು 4th ಮೇಡಮ್. 4th ಆಗಸ್ಟ್ವರೆಗೆ ಎಷ್ಟಿದೆ? 4th ಅಲ್ಲ? ಹೌದು ಮೇಡಮ್. 1660 rupees ಇದೆ ಸರ್. 1660 rupees ಇದೆ ಮೇಡಮ್. ಹಾಂ ಸರ್. ನನಗೆ ಯಾಕೆ ಬ್ಯಾಂಕಿಗೆ ಏನು ಪೇಔಟ್ ಆಗಿದೆ ಮೇಡಮ್? ಸರ್ ನೀವು ಅದರಲ್ಲಿ 1080 rupees ಇಟ್ಕೊಂಡಿದ್ದೀರಾ, ಓಕೆನಾ? ಓಕೆ ಮೇಡಮ್. ಅದರಲ್ಲಿ ಇನ್ನೂ ಪೆಂಡಿಂಗ್ ಅಲ್ಲಿ ಪೆಂಡಿಂಗು 568 rupees ನನಗೆ ಪೆಂಡಿಂಗ್ ಇತ್ತು. ಪೆಂಡಿಂಗ್ ಅಂದರೆ ಏನು ಮೇಡಮ್? ಸರ್ ನಿಮ್ದು ಹಳೇದು 1 year ಇಂದನೂ ಒಂದು ಬಾಕಿ ಇತ್ತು. ಮೇಡಮ್ ನಾನು ಯಾವುದು ಮೇಡಮ್ ಸ್ವಿಗ್ಗಿಗೆ ನಾನು ಯಾವುದು ಅರಿಯರ್ಸ್ ಕೊಡೋಂಗಿಲ್ಲ ಮೇಡಮ್. ಸ್ವಿಗ್ಗಿ ಹತ್ರ ನಾನು ಯಾವುದು ಕ್ಯಾಶ್ ಆನ್ ಡೆಲಿವರಿ ಮಾಡೇ ಇಲ್ಲ ಮೇಡಮ್. ಏನು ಪೆಂಡಿಂಗ್ ಅಂದರೆ ಏನು? ಕ್ಯಾಶ್ ಆನ್ ಡೆಲಿವರಿ ನಾನು ಮಾಡಿಲ್ಲ. ಅಡ್ವಾನ್ಸ್ ಪೇಮೆಂಟ್ ತೊಗೊಂಡು ನಾನು ಹೋಗಿಲ್ಲ ಸ್ವಿಗ್ಗಿಲಿ. ನಂಗೆ ಎಲ್ಲಿಂದ ಪೆಂಡಿಂಗ್ ತೋರಿಸ್ತಾ ಇದೆ? ನಾನು ಅರೌಂಡ್ 2 months ಬ್ಯಾಕು ಸ್ವಿಗ್ಗಿಗೆ ಡೆಲಿವರಿ ಮಾಡಿದ್ದೆ. ಅವಾಗ ಆ್ಯಕ್ಚುಲಿ ನನ್ನ ಅಕೌಂಟಲ್ಲಿ 150 ರೂಪಾಯಿ 200 ರೂಪಾಯಿ ಅಕೌಂಟಲ್ಲಿ ಬಿಟ್ಟೇ ಹೋದವನು ನಾನು ಸ್ವಿಗ್ಗಿಯಿಂದ ಸಾಲ ತಗೊಂಡು ಹೋಗಿಲ್ಲ ನಾನು. ಏನಕ್ಕೆ ಪೆನಾಲ್ಟಿ ಆಗ್ತಾ ಇದ್ದೀರಾ? ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ನಂಗೆ ಡೀಟೇಲ್ಸ್ ಹೇಳಿ ಮೇಡಮ್, ಏನು ಪೆಂಡಿಂಗ್ ಅಂತ. ಡೇಟಾ ಅಪ್ಡೇಟ್ ಇಲ್ಲ ಅಂದರೆ ನಾನೇನು ಮಾಡ್ಬೇಕು ಮೇಡಮ್? ಇವಾಗ ಬಿಟ್ಬಿಡ್ಲ ಅಮೌಂಟನ್ನ? ನಿಮ್ಮ ಇಷ್ಟಕ್ಕೆ ನೀವು ಡಿಡಕ್ಟ್ ಮಾಡ್ಕೊಂಬಿಟ್ಟು ಮೇಡಮ್ ನಿಮ್ಮದು ಕಂಪ್ನಿನ ಏನು ಮೇಡಮ್? ಡೇಟಾ ಇಲ್ಲ ಅಂದರೆ ಏನು ಅರ್ಥ? ನೀವು ಇಷ್ಟ ಬಂದಾಗ ನಾನು ಡಿಡಕ್ಟ್ ಮಾಡ್ತೀರಾ? ಡೇಟಾ ಏನೋ ಒಂದು ಪೆನಾಲ್ಟಿ ಅಂತೀರಾ, ಏನೋ ಡಿಡಕ್ಷನ್ ಅಂತೀರಾ, ನಾನು ಕೇಳ್ಬಿಟ್ಟು ಸುಮ್ಮನೆ ಆಗ್ಬೇಕಾ? ಇವಾಗ ಮೇಡಮ್ ನನಗೆ ಡೀಟೇಲ್ ಕೊಡಿ ಮೇಡಮ್. ನಾನು ಕೇಳ್ತಾ ಇರೋದು ಜೆನ್ಯೂನ್ ಆಗಿ ನನ್ನ ಹತ್ರ ಹೇಳಿ, ಇಂಥದ್ದೇ ರೀಸನ್ ಅಂತ ಹೇಳಿ ನನಗೆ. ಇವ್ರ ಹತ್ರ ರೆಕಾರ್ಡ್ಸ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಕ್ಲೈಮ್ ಮಾಡ್ತಾರೆ. ಡಿಡಕ್ಷನ್ಸ್, ಪೆಂಡಿಂಗ್ ಡಿಡಕ್ಷನ್ಸ್. ಸಾಲ ಮಾಡಿದ್ರಲ್ವ ಪೆಂಡಿಂಗ್ ಡಿಡಕ್ಷನ್ ಆಗೋದಕ್ಕೆ. ಡೆಲಿವರಿ 5 ನಿಮಿಷ ಲೇಟ್ ಆದರೆ ಅದಕ್ಕೂ ಇದಕ್ಕೂ ಅಂತೇಳಿ ಡಿಲೇಡ್ ಆಡೋ ಅಂತೆಲ್ಲ ಮಾತಾಡ್ತಾರೆ. ಈ ನನ್ನ ಪೇಮೆಂಟ್ ಡಿಲೇ ಆಯ್ತಲ್ಲ, ಇದಕ್ಕೆ ಯಾರು ಕಾಂಪನ್ಸೇಟ್ ಮಾಡ್ತಾಯಿದ್ದಾರೆ? ಇವ್ರ ಆಡಿಯೋ ಕೇಳಿ, ಕಂಟಿನ್ಯೂ ಆಗುತ್ತೆ ಇವಾಗ. ಹಲೋ 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 ತೋರಿಸಿಲ್ಲ ಅಂತ ಹೇಳಿದ್ರೆ ಮೇಡಮ್ ನಾನು ಏನಂತ ಅನ್ಕೋಬೇಕು? ನಾನು ದುಡ್ಡನ್ನ ಮೇಡಮ್ ನಾನು ಕಷ್ಟಪಟ್ಕೊಂಡು ದುಡ್ದಿರೋದು ಮೇಡಮ್, ಯಾರು ತಲೆ ಹೊಡೆದು ದುಡ್ದಿಲ್ಲ ನಾನು. ತೋರಿಸ್ತಾ ಇಲ್ಲ ಅಂತ ಹೇಳಿದರೆ ಏನು ಅರ್ಥ ಮೇಡಮ್? ನಾವೇನು ಮಾಡ್ಬೇಕು ಇವಾಗ ಅದಕ್ಕೆ? ಮೇಡಮ್ ಇವಾಗ ನಾವೇನು ಮಾಡ್ಬೇಕು ಹೇಳಿ ಅದಕ್ಕೀಗ? ಬಿಟ್ಬಿಡ್ಲ ಹಂಗೆ? ಕಳೆದೋಯ್ತು ಅಂತ ಸುಮ್ಮನಾಗೋದಾ? ಪೆಂಡಿಂಗ್ ಡಿಡಕ್ಷನ್ ಅಂದರೆ ಮೇಡಮ್ ನಾನು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳೋದು ಕನ್ನಡ ಅರ್ಥ ಆಗುತ್ತೆ ಇಲ್ಲ ಹೇಳಿ, ಬೇಕಾದ್ರೆ ಬೇರೆ ಭಾಷೆಯಲ್ಲಿ ಹೇಳ್ತೀನಿ. ಇಂಗ್ಲೀಷಲ್ಲಿ ಮಾತಾಡೋಣ ಅದಕ್ಕೂ ರೆಡಿ ನಾನು, ಹಿಂದಿಲಿಗೂ ರೆಡಿ ನಾನು. ನೀವು ಹೇಳಿ ಯಾವ ಕಂಫರ್ಟ್ ಆಗ್ತೀರಾ? ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ. ನಾನು ಇದ್ರ ಮುಂಚೆ ಸ್ವಿಗ್ಗಿಗೆ ಬಿಟ್ಟು ಹೋದಾಗ ಆಲ್ರೆಡಿ ನನ್ನ ಅಕೌಂಟಲ್ಲಿ 200 to 300 rupees ಪ್ಲಸ್ಸಲ್ಲಿ ಇತ್ತು. ಇನ್ನು ಮೈನಸ್ ಆಗೋ ಮಾತೇ ಇಲ್ಲ ಮೇಡಮ್. ಅದೆಂಗೆ ಪೆಂಡಿಂಗ್ ಆಗುತ್ತೆ? ನಾನು ಯಾವುದು ಕ್ಯಾಶ್ ಆನ್ ಡೆಲಿವರಿ ಮಾಡೇ ಇಲ್ಲ ನಾನು. ಯಾಕೆ ನಾನು ಹಗಲು ದರೋಡೆ ಮಾಡ್ತಾ ಇದ್ದೀರಾ ಮೇಡಮ್? ನೀವು ಡೆಲಿವರಿ ಪಾರ್ಟ್ನರ್ ಹತ್ರ ಯಾಕೆ ಹಗಲು ದರೋಡೆ ಮಾಡ್ತಾ ಇದ್ದೀರಾ ಮೇಡಮ್? ಅಪ್ಡೇಟ್ ಇಲ್ಲ ಮೇಡಮ್. ನೀವು ಏನು ಗೊತ್ತಾ, ನಿಮ್ಮ ಹತ್ರ ರೀಸನ್ನೇ ಇಲ್ಲ. ಫಸ್ಟ್ ಆಫ್ ಆಲು ಏನೇನು ಡಿಡಕ್ಟ್ ಮಾಡಿದ್ದೀರ ಅಂತ ನಿಮ್ಗೆ ಗೊತ್ತಿಲ್ಲ. ಸುಮ್ಮನೆ ಹೇಳ್ತಿದ್ದೀರಾ ಪೆಂಡಿಂಗ್ ಅಂತ. ಯಾವ ಪೆಂಡಿಂಗು? ತೋರಿಸಿ ನನಗೆ. ಪೆಂಡಿಂಗ್ ಪ್ರೂವ್ ಮಾಡಿ ಮೇಡಮ್ ನನಗೆ. ಸುಮ್ಮನೆ ನಿಮ್ಮ ಇಷ್ಟಕ್ಕೆ ಡಿಡಕ್ಟ್ ಮಾಡ್ಕೊಬಿಟ್ರೆ ಸಾರಿ ಅಲ್ಲ ಮೇಡಮ್. ನನ್ಗೆ ಅಮೌಂಟ್ ಏನಾಗಿದೆ ಗೊತ್ತಾಗಬೇಕು ಮೇಡಮ್. ಸುಮ್ಮನೆ ಬರ್ತಾ ಇಲ್ಲ ಮೇಡಮ್ ಅಮೌಂಟು. ಬಿಸ್ಲಲ್ಲಿ ದುಡ್ಡು ಸಾಯ್ತಾ ಇದೀವಿ ನಾವು. ನಮ್ಗೆ ಅಮೌಂಟ್ ಯಾಕೆ ನಮ್ಗೆ ಇದು ಮಾಡ್ತಾ ಇದ್ದೀರಾ ಮೇಡಮ್? ನಾನು ಕ್ಲಿಯರ್ ಕಟ್ ಆಗಿ ಮೇಡಮ್ ನಾನು ಹೇಳ್ತಾ ಇದ್ದೀನಿ ಮೇಡಮ್. ನಾನು ಇನ್ನೂ ಮೇಡಮ್ ನಾನು ಹೇಳ್ತೀನಿ ಕೇಳಿ.
ಇನ್ನು ಅನದರ್ 48 hours ನಾನು ವೆಯ್ಟ್ ಮಾಡ್ತೀನಿ. ನನ್ನ ಇಶ್ಯೂ ರಿಸಾಲ್ವ್ ಆಗಲಿಲ್ಲ. ನಿಮ್ಮ ಹತ್ರ ಮಾತಾಡಿರೋದಷ್ಟು ಕಾಲ್ ರೆಕಾರ್ಡಿಂಗ್ ನನ್ನ ಹತ್ರ ಇದೆ ಮೇಡಮ್. ಮಧ್ಯಾಹ್ನದಿಂದ ಮಾತಾಡ್ತಾ ಇದ್ದೀನಿ, ಎಲ್ಲ ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ಕನ್ಫರ್ಮಾಗಿ ಸೋಷಿಯಲ್ ಮೀಡಿಯಾಗೆ ಆಗ್ತಾಯಿದ್ದೀನಿ ಮೇಡಮ್. ನನ್ನದೇ ಯೂಟ್ಯೂಬ್ ಚಾನಲ್ ಇದೆ, ಕನ್ಫರ್ಮ್ ಆಗ್ತಾಯಿದ್ದೀನಿ ಮೇಡಮ್. ಇದು ವಿಷಯ 500 ರೂಪಾಯಿ ಆಗಲಿ 5 ರೂಪಾಯಿ ಆಗಲಿ, ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಸುಮ್ಮನೆ ಕಳ್ಕೊಳಕ್ಕೆ ನಾನು ತಯಾರಿಲ್ಲ. ನೀವು ಇಷ್ಟಕ್ಕೆ ನೀವು ಪೆಂಡಿಂಗ್ ಅಮೌಂಟ್ ಅಂತ ಹೇಳ್ಬಿಟ್ಟು ಜಾರ್ಕೊಳಕ್ಕೆ ಹೋಗ್ಬೇಡಿ. ನೀವು ನನಗೆ ಡೀಟೇಲ್ ಕೊಡಿ, ನಾನೇನು ಕದ್ದಿದ್ದೀನಿ ಅಂತ. ನೀವೇನು ಮಾಡಬೇಡಿ ಮೇಡಮ್, ಏನೂ ಇಲ್ಲ. ನೀವು ಕಮೆಂಟ್ಸ್ಗಳು ಬರುತ್ತಲ್ಲ, ಅದಕ್ಕೆ ಆನ್ಸರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ, ಆಯಿತಾ? ನೀವು ಆನ್ಸರ್ ಮಾಡ್ಕೊಳ್ಳಿ. ನಾನು ಏನು ಮಾಡಬೇಕು ನಾನು ಮಾಡ್ತೀನಿ ಮೇಡಮ್. ನನಗೆ ಮಾಡೋಕ್ಕೆ ಗೊತ್ತು ಏನು ಅಂತ, ನಾನು ಮಾಡ್ತೀನಿ ನೋಡಿ. ನಿಮಗೆ ಹಿಂಗೆ ಹೇಳಿದರೆ ಅರ್ಥ ಆಗಲ್ಲ, ಆಯಿತಾ? ನಮ್ಮ ದುಡ್ಡನ್ನ ಹಗಲು ದರೋಡೆ ಮಾಡ್ಕೊಂಡು ತಿಂತಾಯಿದ್ದೆ ಸ್ವಿಗ್ಗಿ. ನಾವು ಕಷ್ಟಪಡ್ಕೊಂಡು ದುಡಿಯೋದು ನಾವಂತೆ, ತಿನ್ನೋದು ನೀವು. ಅದೇನೋ ಪೆಂಡಿಂಗ್ ಅಂತ, ಅದು ಯಾವ ಪೆಂಡಿಂಗ್ ನನಗೂ ಗೊತ್ತಾಗಬೇಕು. ನನಗೆ ಒಂದ ಡೀಟೇಲ್ ಕೊಡಿ, ಇಂಥದ್ದಕ್ಕೆ ಡಿಡಕ್ಟ್ ಮಾಡಿದ್ದೀವಿ ಅಂತ. ನಿಮಗೆ ಗೊತ್ತಿಲ್ಲ ಏನಕ್ಕೆ ಡಿಡಕ್ಟ್ ಮಾಡ್ತಾ ಇದ್ದೀರಾ ಅಂತ, ನೀವು ನಮಗೆ ಹೇಳ್ತಾ ಇದ್ದೀರಾ ಪೆಂಡಿಂಗ್ ಡಿಡಕ್ಷನ್ ಅಂತ. ಪ್ರೂವ್ ಮಾಡಿ ನನಗೆ, ಏನು ಯಾವ ಡೇಟಲ್ಲಿ ಏನು ಪೆಂಡಿಂಗ್ ಉಳಿಸೋಗಿದೆ ಅಂತ ಹೇಳಿ. ಡೀಟೇಲ್ ಗೊತ್ತಿಲ್ಲ ಅಂದರೆ ಮತ್ತೆ ನಿಮ್ಮ ಇಷ್ಟಕ್ಕೆ ನೀವು ಡಿಡಕ್ಟ್ ಮಾಡ್ಕೊಬಿಡ್ತೀರಾ ಕಂಪ್ನಿ? ನಿಮ್ಮ ಇಷ್ಟಕ್ಕೆ ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮ ಇಷ್ಟಕ್ಕೆ ಮೇಡಮ್, ನೀವು ದಾರಿಲಿ ಹೋಗ್ತಿರ್ತೀರ, ಸುಮ್ಮನೆ ನಿಮ್ಮ ಪರ್ಸಿಂದ ಬಂದ್ಬಿಟ್ಟು ದುಡ್ಡು ಎತ್ಕೊಂಡು ಹೋಗ್ಬಿಡ್ತೀನಿ. ನಾನು ರೀಸನ್ ಹೇಳಲ್ಲ, ಬಿಟ್ಬಿಡ್ತೀರಾ ನಿಮ್ಮನ್ನ? ಬಿಡ್ತೀರಾ? ಇಲ್ಲ ತಾನೇ? ಮತ್ತು ನಾನು ಯಾಕೆ ಬಿಡ್ಬೇಕು ಮೇಡಮ್? ಮತ್ತೆ ನನ್ನ ದುಡ್ಡನ್ನ ನಾನು ಯಾಕೆ ಬಿಡಬೇಕು? ಇದೇ ಮೇಡಮ್, ನೀವು ಮಾಡಿ ಹಿಂಗೆ ಅವಾಗಿಂದ 10 ಜನ ಇದನ್ನೇ ಮಾಡ್ತಾ ಇದ್ದೀರಾ, ಕಾಲ್ ಡಿಸ್ಕನೆಕ್ಟು ಮಾಡಿ. ಇವಾಗ ಅಪ್ಲೋಡ್ ಮಾಡ್ತೀನಿ, ಆಮೇಲೆ ಮಾತಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ನಿಮ್ಮಿಷ್ಟ ಏನಾರು ಮಾಡ್ಕೊಳ್ಳಿ ಮೇಡಮ್. ಏನೊಂದು ಡೆಲಿವರಿ ಪಾರ್ಟ್ನರ್ ಇದು ಡೆಲಿವರಿ ಮಾಡ್ತಾರೆ, ಅದಕ್ಕೊಂದು ಮರ್ಯಾದೆ. ಇಷ್ಟೇ ಸರ್ ಸಿಕ್ಕಿದ್ದು ಪ್ರಾಬ್ಲಮ್. ಇವ್ರುಗಳಿಗೆ ಏನು ಹೇಳೋದು? ಅಂದರೆ ನಾವು ಹಗಲು ರಾತ್ರಿ ಬಿಸಿಲಲ್ಲಿ ದುಡ್ಕೊಂಡಿದ್ದಕ್ಕೆ ಇವ್ರ ಹತ್ರ ಬೆಲೆ ಇಲ್ಲ. ಎಷ್ಟು ಕ್ಯಾಶುವಲಾಗಿ ಪೆಂಡಿಂಗ್ ಡಿಟಕ್ಷನ್ ಅಂತ ಹೇಳಿಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಇದಕ್ಕೇನು ಸೊಲ್ಯೂಷನ್ ಇದೆ, ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಸೊಲ್ಯೂಷನ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಇದು ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಈ ವಿಷಯನ ಸ್ಪ್ರೆಡ್ ಮಾಡಿ. ಇದರಿಂದ 4 ಜನಕ್ಕೆ ಹೆಲ್ಪ್ ಆಗಿದ್ದಾದರೆ, ನಂದು ಅಮೌಂಟ್ ಏನಾಗುತ್ತೋ ಗೊತ್ತಿಲ್ಲ, ಇದರಿಂದ 4 ಜನ ಅಲರ್ಟ್ ಆಗಿ ಹೆಲ್ಪ್ಫುಲ್ ಆಯಿತು ಅಂತ ಹೇಳಿದರೆ ಕೇರ್ಫುಲ್ ಆಗಿರಲಿ. ದಯವಿಟ್ಟು ಶೇರ್ ಮಾಡಿ, 4 ಜನಕ್ಕೆ ನೋಡಲಿ, ಅವರು ಮುಂದೆ ಅಲರ್ಟ್ ಆಗಿ 4 ಜನ ಹತ್ರ ಹೋಗಿ ಕೇಳೋ ಥರ ಆಗಬೇಕು. ದಯವಿಟ್ಟು ಶೇರ್ ಮಾಡಿ ಇದನ್ನು. ನನಗೆ ಇದರಿಂದ ಏನು ಗೇಯ್ನ್ ಆಗಬೇಕಾಗಿಲ್ಲ, 4 ಜನಕ್ಕೆ ಒಳ್ಳೆಯದಾದರೆ ಸಾಕು. ಥ್ಯಾಂಕ್ ಯು.